ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 8ನೇ ಅಧ್ಯಾಯ 8ರಿಂದ 10ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನಿನ್ನ ಮಾತಿನ ಪ್ರಕಾರವೇ ಆಗುವುದು. ಈ ವಿಷಯದ ಕುರಿತು ಈ ಭಾಗದಿಂದ ನಾವು ಕಲಿಯೋಣ. ಇವತ್ತು ದಯವಿಟ್ಟು ಸತ್ಯವೇದವನ್ನು ತೆಗಿತೀರಾ, ನನ್ನೊಂದಿಗೆ ನೀವು ಓದಬೇಕೆಂಬುದಾಗಿ ನಾನು ಬೇಡಿಕೊಳ್ತೇನೆ. ಓದ್ಕೊಳ್ಳೋಣವಾ? ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಯೆಹೋವನನ್ನ ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾಪರಿವಾರದಕ್ಕೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವನು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು ಅಂತ ಹೇಳ್ತಾನೆ. ಕಪ್ಪೆಗಳಿಂದ ಬಾಧೆ ಪಡುವಾಗ ಫರೋಹ ಸಹಿತ ಏನ್ ಮಾಡ್ತಾನೆ, ಮೋಶೆ ಆರೋನರನ್ನು ಕರೆದು ನನಗಾಗಿ ದೇವರ ಹತ್ರ ಬೇಡ್ಕೊಳ್ರಿ ಎಂಬುದಾಗಿ ಕೇಳ್ತಾರೆ. ಯಾಕಂದ್ರೆ ಇಸ್ ಟು ಮಚ್ ಡಿಸ್ಟರ್ಬೆನ್ಸ್, ಪೀಡನೆ, ಎಲ್ಲೂ ಯಾರು ಮಲಗಕ್ಕಾಗಿಲ್ಲ. ಸೊ ಮೋಶೆ ದೇವ ಜನರನ್ನ ನೀನು ಕಳಿಸ್ಬೇಕು ಎಂಬುದಾಗಿ ಕೇಳಿದಾಗ ಸರಿ ನಾನು ಕಳಿಸ್ತೀನಿ ಅಂತಾನೆ. ಆಗ ಫರೋಹ ಹೇಳ್ತಾನೆ, ನಾನು ಈ ಕಾಲವನ್ನ ಸೂಚಿಸ್ತಾ ಇದ್ದೀನಿ, ಈ ಕಾಲದಲ್ಲೇ ನಾನು ಜನರನ್ನು ಕಳಿಸ್ಬಿಡ್ತೀನಿ ಎಂಬುದಾಗಿ ಅವನು ಹೇಳ್ತಾನೆ. ಆಗ ನಾಳೆ ಎಂಬುದಾಗಿ ಹೇಳ್ತಾನೆ. ಮೋಶೆ ಹೇಳ್ತಾನೆ, ನಿನ್ನ ಮಾತಿನ ಪ್ರಕಾರವೇ ಆಗ್ಲಿ ಎಂಬುದಾಗಿ ಹೇಳ್ತಾನೆ. ಸರಿ, ಈಗ ಇದರ ಅರ್ಥವನ್ನ ನಾವು ನೋಡೋಣ. ಕಪ್ಪೆಗಳಿಗೂ ದೇವರು ನೀರಿನಿಂದ ಆಚೆ ಬನ್ನಿ ಎಂಬುದಾಗಿ ಹೇಳೋದಾದ್ರೆ ಅದಾಗ್ತದೆ. ಅವುಗಳನ್ನ ಅವರು ಕೊಲೆ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಅವರಿಗೆ ದೇವರಾಗಿದೆ. ನೋಡಿ, ಈ ಕಪ್ಪೆಗಳನ್ನ ಇವರು ಕೊಲೆ ಮಾಡಲಿಲ್ಲ, ಮಾಡ್ಬೋದಾಗಿತ್ತಲ್ಲ, ಆಗಿಲ್ಲ. ಯಾವಾಗ ಕಪ್ಪೆಗಳು ಹೋಗಬೇಕೆಂದು ನೀನು ಇಷ್ಟಪಡ್ತಿ ಎಂದು ಮೋಶೆ ಫರೋಹನನ್ನ ಕೇಳ್ತಾನೆ. ಎಲ್ಲರೂ ಗಮನ ಇಡಿ. ಇದರಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಿನ್ನನ್ನು ಪೀಡಿಸ್ತಾ ಇರುವಂಥದ್ದು ಯಾವುದು, ನಿನಗೆ ಅಸಮಾಧಾನ ಕೊಡ್ತಾ ಇರುವಂಥದ್ದು ಯಾವುದು, ಆ ಪಾಪ ಯಾವುದು, ಆ ಮಿಸ್ಟೇಕ್ ಯಾವುದು, ಆ ಒಂದು ಪೀಡನೆ ಯಾವುದು, ಅದು ಯಾವಾಗ ತೊಲಗಿ ಹೋಗ್ಬೇಕು? ಒಂದನೇದಾಗಿ ನಮ್ಮ ಜೀವಮಾನದಲ್ಲಿ ಪಾಪ ಇರೋದಾದ್ರೆ ಮಾತ್ರನೇ ಇಂಥ ಪೀಡನೆ ಉಂಟಾಗ್ತದೆ. ಆದ್ರಿಂದ ನಾವು ತೀರ್ಮಾನ ಮಾಡಬೇಕು. ನಾವು ದೇವರೇ ಪಶ್ಚಾತ್ತಾಪ ಪಡ್ತೀನಿ, ಇದು ನನಗೆ ಬೇಡ ಎಂಬುದಾಗಿ ಆತನ ಮುಂದೆ ಒಪ್ಪಿಕೊಳ್ಳೋದಾದ್ರೆ ಖಂಡಿತವಾಗಿ ಹಿಂದೆ ಫರೋ ಹೇಳ್ತಾನೆ ನಾಳೆ ಅಂತ. ಸೊ ಯು ಡಿಸೈಡ್. ನಾನು ನೀನು ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ದೇವರು ನಿನ್ನ ಕ್ಷಮಿಸ್ತಾರೆ, ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ಇಲ್ಲಿ ನಾವು ನೋಡೋದಾದ್ರೆ ದೇವರು ಅಲ್ಲಿ ನಮ್ಮ ಒಂದು ತೀರ್ಮಾನಕ್ಕೆ ಎದುರು ನೋಡ್ತಾ ಇದ್ದಾರೆ. ಇವತ್ತು ನೀನು ತೀರ್ಮಾನ ಮಾಡಬೇಕು. ಯಾವುದೇ ವಿಷಯದಲ್ಲಿರ್ಬೋದು, ಯಾವುದೇ ಕಷ್ಟ, ವೇದನೆ, ನೋವನ್ನು ನೀನು ಅನುಭವಿಸ್ತಾ ಇರೋದಾದ್ರೆ ನೀವು ತೀರ್ಮಾನ ಮಾಡಿದ್ರೆ, ನೀನು ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ದೇವರು ಆ ತೀರ್ಮಾನವನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ಮೋಶೆ ತರ ಯೇಸು ಸ್ವಾಮಿ ಇವತ್ತು ಈ ಡೈಲಿ ಡಿವೋಷನ್ ಮೂಲಕವಾಗಿ ನಮ್ಮ ಬಳಿಗೆ ಬಂದಿದ್ದಾರೆ. ಇವತ್ತು ಕೇಳ್ತಾ ಇದ್ದಾರೆ, ಹಿಂದೆ ಆ ಸುಪ್ರಸನ್ನದ ಕಾಲ, ಇದೇ ಆ ರಕ್ಷಣೆ ದಿನ, ನಾಳೆಗೆ ಮುಂದೂಡಬೇಡ. ಇವತ್ತೇ ನೀನು ಯೇಸುವನ್ನ ನಂಬು, ಇವತ್ತೇ ದೀಕ್ಷಾ ಸ್ಥಾನ ತೆಗೆದುಕೋ, ಇವತ್ತೇ ಚರ್ಚಿಗೆ ಬಾ, ಇವತ್ತೇ ನೀನು ಬೈಬಲ್ ಓದು, ಪ್ರಾರ್ಥನೆ ಮಾಡು, ಇವತ್ತೇ ದೇವರೊಂದಿಗೆ ಸರಿಯಾಗು. ಖಂಡಿತವಾಗಿ ನಿನಗೆ ಪೀಡನೆ ಅನ್ನೋದು ನಿಂತು ಹೋಗುತ್ತೆ. ಒಂದು ವೇಳೆ ಆ ರೀತಿ ಯಾರಾದ್ರೂ ಇದ್ದೀರಾ, ಅಥವಾ ನಿಮ್ಮ ಜೀವಮಾನದಲ್ಲಿ ನೀವು ಯಾವುದಾದ್ರೂ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಆ ಕಷ್ಟಪಡಕ್ಕೆ ನೀವೇ ಕಾರಣನ, ಅದು ಯಾವುದು ಎಂಬುದಾಗಿ ತಿಳಿದುಕೊಂಡು ಇವತ್ತು ನೀವು ತೀರ್ಮಾನ ಮಾಡೋದಾದ್ರೆ ಇವತ್ತೇ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಿರಪ್ಪ. ಫರೋಹನು ನಾಳೆ ಎಂಬುದಾಗಿ ಹೇಳಿದ ಹಾಗೆ ಇವತ್ತು ಪ್ರತಿಯೊಬ್ಬರು ತಮ್ಮ ಜೀವಮಾನದಲ್ಲಿ ಆತ್ಮರಕ್ಷಣೆಗಾಗಿ
ದೇವರೇ, ಇಂದೇ ಆ ದಿನ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕಾಗುವಂತೆ ಕೃಪೆ ಕೊಡಪ್ಪ. ದೇವರೇ, ದೇವ ಮಕ್ಕಳನ್ನ ನೀನು ಬಲಪಡಿಸು. ಇವತ್ತು ಯಾರ್ಯಾರು ತೀರ್ಮಾನ ತೆಗೆದುಕೊಂಡಿದ್ದಾರೋ ಅವರೆಲ್ಲರಿಗೂ ಸಮಾಧಾನ, ವಿಶ್ರಾಂತಿ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಮಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.